ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತಿನ ದಿನ ಅಂದರೆ ನಾನು ವಿಡಿಯೋ ಮಾಡ್ತಾ ಇರೋದು ಧನ್ತೆರಸ್ ಇತ್ತು. ಸೊ ಅವತ್ತು ಧನ್ತೆರಸ್ ಪೂಜೆ ಕೂಡ ಮಾಡಬೇಕಿತ್ತು. ಅಂದರೆ ಬೆಳಗಿನ ಪೂಜೆ ಏನೋ ಮಾಡಿದೆ ಧನ್ತೆರಸ್ ದಿನ. ಸೊ ಧನ್ತೆರಸ್ ವಿಶೇಷವಾಗಿ ಸಂಜೆ ಪೂಜೆ ಆಗಬೇಕು. ಹಾಗಾಗಿ ಇನ್ನು ಕೆಲಸಕ್ಕೆ ಹೋಗಬೇಕಲ್ಲ. ಸೊ ಬೆಳಗ್ಗೆ ಟೀ ಕಾಫಿ ಹಾಗೆ ತೊಗೊಂಡೋಗ್ಲಿಕ್ಕೆ ಅನ್ನ ಮಾಡಿಕೊಂಡೆ. ಅಕ್ಕಿ ರೊಟ್ಟಿ ಚಟ್ನಿ ಮಾಡಿದೆ. ಸೊ ನಾನು ನಮ್ಮ ಮನೆಯವರು ಇಬ್ಬರೇ ಇದ್ವಲ್ಲ, ಹಾಗಾಗಿ ಅಕ್ಕಿ ರೊಟ್ಟಿ ಚಟ್ನಿ ತುಪ್ಪ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಹಾಕ್ಕೊಂಡು ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ. ಹಾಗೆ ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿದು ಮತ್ತು ನಾವು ಕೆಲಸಕ್ಕೆ ಹೋಗ್ತಾ ಇದ್ವಲ್ಲ. ಸೊ ವ್ಯಾನಲ್ಲೂ ಕೂಡ ನಾವು ಡೈಲಿ ಹೂ ತೊಗೊಂಡು ಹೋಗ್ತೀವಿ. ಸೊ ಇವರು ಹೂ ಮುಡಿಸ್ತಾರೆ. ಡೈಲಿ ಹೂ ಮುಡಿಸ್ಕೊಂಡು ಗಾಡಿಯನ್ನು ಮುಂದಕ್ಕೆ ತೊಗೊಂಡು ಹೋಗ್ತೀವಿ ಫ್ರೆಂಡ್ಸ್. ಟಿಫನ್ ಎಲ್ಲ ಮುಗಿಸ್ಕೊಂಡು ಇದನ್ನು ಕೊಡ ಟಿಫನ್ ಎಲ್ಲ ಮುಗಿಸ್ಕೊಂಡು ಶಾಪಿಗೆ ಬಂದು ಎಲ್ಲ ಐಟಮು ಗಾಡಿಯೆಲ್ಲ ಹಾಕ್ಕೊಂಡಿದ್ದೀವಿ. ಸೊ ಇವಾಗ ಆಯ್ತಿದ್ರೆ ಇವಾಗೆಲ್ಲ ಆಯಿತು ಫ್ರೆಂಡ್ಸ್. ಇನ್ನೇನು ತೊಗೊಳೋದಿದೆ ನೋಡಿ, ಹಾಕ್ಕೊಂಡು ಇವಾಗ ಹೊರಟಿದ್ದೀವಿ. ಇನ್ನು ಬಿಸಿಲು ತುಂಬ ಇತ್ತು ಅಂತ ಹೇಳಿ ಇವರು ಮೊಸರನ್ನ ತಗೋ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಕೊಂಡು ನಾನು ಅನ್ನ ತುಂಬ್ಕೊಂಡಿದ್ದೆ. ಬಟ್ ಇವರು ಮೊಸರು ತರೋದು ಮರ್ತು ಹೋಗ್ಬಿಟ್ಟಿದ್ರು. ಹಾಗಾಗಿ ಅಲ್ಲೇ ಸಿಗುತ್ತಲ್ಲ, ಇನ್ನೇನು ಮೊಸರು ಎಲ್ಲಾದರೂ ಸಿಗುತ್ತೆ ಅಂದ್ಕೊಂಡು ಬಂದ್ವಿ. ನಮ್ಮ ಮನೆಯವ್ರಿಗೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಿದ್ರೇ ತುಂಬ ಇಷ್ಟ ಮೊಸರನ್ನ. ಸೊ ಹಾಗಾಗಿ ಈರುಳ್ಳಿ ತೊಗೊಂಡು ಬಂದಿದ್ದೆ. ಒಂದು ಚಾಕು, ಸೊ ಸೌತೆಕಾಯಿನೂ ಕೂಡ ತರ್ತಾ ಇರ್ತೀವಿ, ಹಾಗಾಗಿ ಚಾಕು ಯಾವತ್ತಿಗೂ ಇಟ್ಕೊಂಡಿರ್ತೀನಿ. ಸೊ ಈರುಳ್ಳಿ ಫಸ್ಟ್ ಟೈಮ್ ತೊಗೊಂಬಂದಿದ್ದೀನಿ. ಅವರು ಈರುಳ್ಳಿ ಕಟ್ ಮಾಡಿ ಅಲ್ಲೇ ಹಾಕಿಬಿಡು ಅಂತಂದರು. ಹಾಗೆ ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಕೂಡ ತೊಗೊಂಬಂದಿದ್ದೀನಿ. ಏನಕ್ಕೆ ಅಂತ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಇವಾಗ ಈರುಳ್ಳಿಯನ್ನು ಕಟ್ ಮಾಡೋಣ. ಮೊಸರನ್ನಕ್ಕೆ ಒಗ್ಗರಣೆ ಹಾಕ್ಕೊಂಡು ಬಾ, ಈರುಳ್ಳಿ ಹಾಕ್ಕೊಂಡು ಬಾ ಅಂತ ಅಂದಿದ್ರು. ಒಗ್ಗರಣೆ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ಇನ್ನು ಇರಲಿ ನಡೆಯುತ್ತೆ ಅಂದ್ಕೊಂಡು ಬಂದೆ. ಸೊ ಇಲ್ಲಿ ಬಂದ ತಕ್ಷಣ ಒಗ್ಗರಣೆ ಹಾಕ್ಕೊಂಡಿಲ್ವಾ ಅಂತ ಅಂದರು. ಎಲ್ಲ ಪರ್ಫೆಕ್ಟಾಗಿರಬೇಕು. ಸೊ ಇಲ್ಲ ಬಿಡ್ರಿ ಹಾಕ್ಕೊಂಡಿಲ್ಲ ಅಂತ ಹೇಳಿ ಈರುಳ್ಳಿ ತಂದಿದ್ದೀನಿ ಅಪ್ಪ ಅಂತ. ಅವರಿಗೆ ಈರುಳ್ಳಿ ಅಂದರೆ ತುಂಬಾ ಇಷ್ಟ. ಸೊ ಇವಾಗ ಈರುಳ್ಳಿಯನ್ನು ಕಟ್ ಮಾಡೋಣ. ನೋಡಿ, ನಾವು ಏನೆಲ್ಲ ಹರಸಾಹಸ ಮಾಡ್ತೀವಿ. ಸೊ ಡೈಲಿ ಕೆಲಸಕ್ಕೆ ಹೋಗ್ತೀವಿ. ಹೀಗೆ ಇತ್ತೀಚೆಗೆ ಸ್ವಲ್ಪ ಸೌತೆಕಾಯಿ, ಉಪ್ಪು, ಖಾರ ಈ ಥರ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹೋಗ್ತೀವಿ ಸಂಜೆ ರಾತ್ರಿವರೆಗೂ ಹೋಗ್ತಾನೆ ಇರ್ತೀವಿ. ಹಾಗಾಗಿ ಏನಾದರೂ ತಿನ್ನಬೇಕು ಅನಿಸಿದಾಗ ಹೊರಗಡೆದು ಅಷ್ಟು ಏನು ತೊಗೋಬೇಕು ತಿನ್ನಬೇಕು ಅಂತ ಅನಿಸೋದಿಲ್ಲ. ಸೊ ಹಾಗಾಗಿ ಸೌತೆಕಾಯಿ ಆರೋಗ್ಯಕ್ಕೂ ಒಳ್ಳೆಯದು, ಆಮೇಲೆ ಚೆನ್ನಾಗೂ ಇರುತ್ತೆ ತಿನ್ನಲಿಕ್ಕೆ. ಇವಾಗ ಇವರಿಗೆ ಮೊಸರು ಹಾಕಿ ಅವರೇ ಕಲಿಸ್ಕೊಂಡ್ರು. ಇನ್ನು ಈರುಳ್ಳಿ ಕಟ್ ಮಾಡಿ ಕೊಟ್ಟೆ, ಹಾಕ್ಕೊಂಡ್ರು. ಚೆನ್ನಾಗಿರುತ್ತೆ ಈರುಳ್ಳಿ ಕಟ್ ಮಾಡಿ. ನಾನು ಅಷ್ಟೊಂದು ಮೊಸರನ್ನ ಅಂದರೆ ಉಣ್ಣೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಹಾಲು ಕೆನೆ ಎಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ತಿಂತೀನಿ ಫ್ರೆಂಡ್ಸ್. ಡೈರೆಕ್ಟ್ ಮೊಸರನ್ನ ತಿಂತೀನಿ, ಸ್ವಲ್ಪ ತಿಂತೀನಿ ಫ್ರೆಂಡ್ಸ್. ಹಾಗಾಗಿ ನಾನು ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಹಾಕ್ಕೊಂಡು ಬಂದಿದ್ದೆ ಯೋಚನೆ ಮಾಡಿಕೊಂಡು. ಇನ್ನು ಮೊಸರು ಉಳಿಯುತ್ತೆ ಅಂತ ಹೇಳಿ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಇವರು ಒಂದೆರಡು ತುತ್ತು ತಿನ್ನು ಅಂತ ಬೈತಾಯಿದ್ರು. ಸರಿ ಆಯಿತು ಅಂತ ಹೇಳಿ ತಿಂದೆ. ಬಟ್ ಚೆನ್ನಾಗಿತ್ತು. ಮೊಸರು ಕೂಡ ಹುಳಿ ಇರಲಿಲ್ಲ. ಹಾಗೆ ಆ ಈರುಳ್ಳಿ ಸಖತ್ತಾಗಿತ್ತು ಫ್ರೆಂಡ್ಸ್. ನಾನೊಂದು ಸ್ವಲ್ಪ ಇವರೇ ಉಣಿಸಿದ್ರು. ನಾನು ಬೇಡ ಅಂದಿದ್ದಕ್ಕೆ ಇವರೇ ಊಟ ಮಾಡಿಸ್ತಾಯಿದ್ರು. ತಿನ್ನಬೇಕು, ಹಂಗೆ ಉಪವಾಸ ಇದ್ದಿದ್ದೇ ಹಿಂಗಾಗಿರೋದು ನೀನು ಅಂತ ಹೇಳಿ. ಸರಿ ಆಯಿತು ಬಿಡಿ ತಿನ್ನಿಸಿ ಅಂತ ಹೇಳಿ ಅಂದರೆ ನೀವೇ ತಿನ್ನಿಸಿ, ಇನ್ನೇನು ನಾನು ಸ್ವಲ್ಪ ತಿನ್ನೋದಲ್ಲ ಅಂತ ಹೇಳಿದೆ. ಸೊ ಖುಷಿ ಆಯಿತು, ಅವರೇ ತಿನ್ನಿಸಿದ್ದು. ಸಖತ್ತಾಗಿತ್ತು ಫ್ರೆಂಡ್ಸ್ ಮೊಸರನ್ನ. ಹಾಗೆ ಇನ್ನು ಮೊಸರು ಉಳಿದಿತ್ತಲ್ಲ ಫ್ರೆಂಡ್ಸ್, ಸೊ ಮೊಸರು ತೊಗೊಂಡು ಹೋಗೋ ತನಕ ಸಂಜೆ ಆಗಿಬಿಡುತ್ತೆ. ಹಾಗಾಗಿ ನಾನು ಜಾಸ್ತಿ ಊಟ ಮಾಡಿರಲಿಲ್ಲ. ಮಜ್ಜಿಗೆ ಆದರೆ ತುಂಬ ಖುಷಿಯಿಂದ ಕುಡಿದ್ಬಿಡ್ತೀನಿ. ತೆಳುವಾಗಿರಬೇಕು. ಅಲ್ಲೇ ನಿಂತ್ಕೊಂಡು ಸೈಡ್ ರೋಡಿಗೆ ಗಾಡಿ ಹಾಕಿದ್ವಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಲ್ಲಿ ಗಾಡಿ ನಿಲ್ಲಿಸಿದ್ದೀವಿ ಅಂತ. ಇದೇ ಥರ ನಾವು ಡೈಲಿ ಅಲ್ಲಿ ಇಲ್ಲಿ ಸ್ವಲ್ಪ ಸೈಡಲ್ಲಿ ಹಾಕಿ ಊಟ ಮಾಡೋದು ಫ್ರೆಂಡ್ಸ್. ಇವ್ರದ್ದು ಊಟ ಆಯಿತು. ಇನ್ನೇನು ಅವ್ರಿಗಿಷ್ಟ ಮೊಸರನ್ನ ಅಂದರೆ ಅವ್ರಿಗೆ ತುಂಬಾ ಇಷ್ಟ. ಅದರಲ್ಲಿ ಈರುಳ್ಳಿ ಹಾಕ್ಬಿಟ್ರೆ ಸಖತ್ ಇಷ್ಟ. ಈ ಒಂದು
ರೋಡಲ್ಲಿ ಏನೆಲ್ಲ ಮಾಡ್ತಾ ಇದೀಯಾ ಅಮ್ಮ ಅಮ್ಮ ತಾಯಿ ಮಹಾತಾಯಿ ಅಂತ ಇವರು ರೇಗಿಸ್ತಾ ಇದ್ದರು. ಅಯ್ಯೋ ಸುಮ್ಮನಿರಿ ಏನಾಗಲ್ಲ ಅಂತ ಹೇಳ್ತಿದ್ದೆ. ಹಾಗೆ ಮತ್ತು ನಾನು ಸ್ವಲ್ಪ ಊಟ ಮಾಡಿದ್ನಲ್ಲ, ಹಾಗಾಗಿ ಈ ಮಜ್ಜಿಗೆ ಕುಡಿದ್ಬಿಟ್ರೆ ಹೊಟ್ಟೆ ಫುಲ್ಲಾಗಿ ತಂಪಾಗಿರುತ್ತೆ. ತುಂಬ ಬಿಸಿಲು ಅಂದರೆ ಬಿಸಿಲು ಫ್ರೆಂಡ್ಸ್, ಯಪ್ಪ ನನಗಂತೂ ದಿನ ದಿನ ಒಂದೊಂದು ದಿನ ಅಷ್ಟು ಚಳಿ ಗಾಳಿ ಇರುತ್ತೆ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಬಿಸಿಲು. ಹಾಗಾಗಿ ಮೊಸರನ್ನ ತೊಗೊಂಬಂದಿದ್ದು. ಇನ್ನು ಮೊಸರೆಲ್ಲ ರೆಡಿ ಮೊಸರು ತಂದು ಮಜ್ಜಿಗೆ ಮಾಡಿ ಕುಡಿತಾ ಇದ್ದೀವಿ. ಅಲ್ಲ ಫ್ರೆಂಡ್ಸ್, ಮಜ್ಜಿಗೆ ಸೂಪರ್. ಏನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇವತ್ತು. ಸೊ ಮಜ್ಜಿಗೆ ಮಾಡಲಿಕ್ಕೆ ಗ್ಲಾಸ್ ಬೇಕಲ್ಲ, ಸೊ ಅದಕ್ಕೆ ಲೋಟ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಉಪ್ಪು ಹಾಕ್ಕೊಂಡು ಬಂದಿದ್ದೆ. ಸೊ ಮಜ್ಜಿಗೆ ಮಾಡುವಾಗ ಸ್ವಲ್ಪ ಗ್ಲಾಸ್ ಥರನೂ ದೊಡ್ಡದಿರಬೇಕು, ಅದಕ್ಕೆ ಇದೊಂದು ತೊಗೊಂಬಂದಿದ್ದೆ. ಅದು ಊಟ ಮಾಡಿದ್ದಾರೆ. ಇದರಲ್ಲಿ ಸ್ವಲ್ಪ ಮಜ್ಜಿಗೆ ಉಳಿದಿದೆ. ಇನ್ನು ಹೋಗ್ತಾ ಸಂಜೆ ಕುಡಿಯೋಕ್ಕೆ ಎಲ್ಲ ರಂಪ ಮಾಡಿದೀಯಾ ಅಂತ ಬೈತಾ ಇದ್ದಾರೆ ಫ್ರೆಂಡ್ಸ್. ಇವಾಗೆಲ್ಲ ತೆಗೆದು ಇನ್ನು ಹೊರಡ್ತೀವಿ. ಏನು ಗೊತ್ತಾ ಫ್ರೆಂಡ್ಸ್, ಅಮ್ಮ ಬೇಗ ಬಂದುಬಿಡು ಧನ್ತೆರಸ್ ಪೂಜಾ ಅಂತ ಹೇಳಿ, ನೀನು ಎಷ್ಟೊತ್ತಿಗೆ ಬರ್ತೀಯೋ ಅಂತೀಯ, ಅದೇನು ಮಾಡ್ತೀಯೋ ಏನೋ ಅಂತ ನಮ್ಮ ಅಮ್ಮಂಗೆ ಚಿಂತೆ. ಅಂದರೆ ಸಂಜೆ ಹೊತ್ತೇ ಪೂಜೆ ಮಾಡಬೇಕಲ್ಲ ಅಂತ ಹೇಳಿ, ಬರ್ತೀನಿ ಅಮ್ಮ ಖಂಡಿತ ಇವತ್ತು ಬೇಗ ಬರ್ತೀನಿ ಅಂತ ಹೇಳಿ ಬೇಗ ಹೋದ್ರೂ ನನಗೆ ಆ ಸಾಮಾನೆಲ್ಲ ತೊಗೊಂಡು ಹೋಗಬೇಕು. ಧನ್ತೆರಸ್ ಪೂಜೆಗೆ ಏನೆಲ್ಲ ಬೇಕು ಅದೆಲ್ಲ ಹೆಂಗಪ್ಪ ತೊಗೊಂಡೋಗೋದು ಅಂತ ಹೇಳಿ ಇವ್ರು ನೋಡಿ ಕುಣಿತಾ ಇದ್ದಾರೆ. ಅಲ್ಲೇ ಎಲ್ಲಾದರೂ ಧನ್ತೆರಸಿಗೆ ಧನಿಯಾ ಅದೆಲ್ಲ ಬೇಕಿತ್ತು, ತೊಗೊಳ್ಳೋಣ ಅಂದ್ಕೊಂಡ್ರೆ ಎಲ್ಲೂ ನನಗೆ ತೊಗೋಬೇಕು ಅಂತ ಅನಿಸೇ ಇಲ್ಲ, ಅಂದರೆ ನೆನಪು ಆಗಿಲ್ಲ. ಹಾಗೆ ಅವರೆಕಾಯಿ ಇವತ್ತು ನಮ್ಮ ಅತ್ತಿಗೆ ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ ಊರಿಂದ, ಬೆಂಗಳೂರಿಂದ. ಹಾಗಾಗಿ ಇಲ್ಲೇ ಊಟಕ್ಕೆ ಬಂದುಬಿಡಿ ಅಂತ ಹೇಳಿದ್ದೆ. ಅವರೆಕಾಯಿ ತೊಗೊಂಡು ಮತ್ತು ಮನೆಗೆ ಹೋಗಿ ಸುಲ್ಕೊಂಡು ಮಾಡೋ ತನಕ ಲೇಟ್ ಆಗಿಬಿಡುತ್ತೆ. ಗಾಡಿಯಲ್ಲೇ ಕೂತ್ಕೊಂಡು ಸುಲಿತಾ ಇದ್ದೀನಿ ಫ್ರೆಂಡ್ಸ್. ಇದು ನನ್ನ ಲೈಫ್ ಜರ್ನಿ ಹೀಗಿತ್ತು. ಹೀಗೆ ಇರುತ್ತೆ. ಕೆಲವೊಂದು ಟೈಮು ಅವರೆಕಾಯಿ ಏನಾದರೂ ಸೊಪ್ಪು ಏನಾದರೂ ತೊಗೊಂಡ್ರೆ ಗಾಡಿಯಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಮತ್ತು ಟೈಮ್ ಆಗುತ್ತೆ ಅಂತ ಹೇಳಿ. ವಾಲ್ಮೀಕಿ ಜಯಂತಿ ಪ್ರಯುಕ್ತ ಅಲ್ಲಿ ಒಂದು ಮೆರವಣಿಗೆ ಹೋಗ್ತಾ ಇತ್ತು. ಇನ್ನು ವಾಲ್ಮೀಕಿ ಜಯಂತಿ ಮೊನ್ನೆನೇ ಆಗಿತ್ತು, ಬಟ್ ತಿಂಗಳು ಪೂರ್ತಿ ವಾಲ್ಮೀಕಿ ಜಯಂತಿ ಮಾಡ್ತಾರಂತೆ. ಹಾಗೆ ಅವರೆಕಾಯಿ ತುಂಬ ಚೆನ್ನಾಗಿತ್ತು. ಅಲ್ಲೇ ಸ್ವಲ್ಪ ಅವರೆಕಾಯಿ ಪಲ್ಯ ಮಾಡೋಣ, ಅವರೆಕಾಯಿ ಪಲಾವ್ ಮಾಡೋಣ ಕನ್ಫ್ಯೂಸಲ್ಲಿತ್ತು. ಬಟ್ ಮನೆಗೆ ಹೋಗಿ ನಾನು ಎಷ್ಟೊತ್ತಾಗುತ್ತೋ ನೋಡೋಣ ಅಂತ ಹೇಳಿ ಸುಲ್ಕೊಂಡೆ. ಇಲ್ಲಿ ಆಮೇಲೆ ಹರಿಹರಕ್ಕೆ ಬಂದಮೇಲೆ ಪಾತ್ರೆ ಅಂಗಡಿಗೆ ಬಂದು ಅಲ್ಲಿ ಒಂದು ತಾಮ್ರದ್ದು ಬಟ್ಲುಗಳು ತೊಗೊಂಡೆ. ಆಮೇಲೆ ಸ್ವಲ್ಪ ಧನಿಯಾ, ಬಾರ್ಲಕ್ಕಿ ಈ ಥರ ಬಟ್ಲು ನೋಡಿ, ಚಿಕ್ಕದು ಸಕ್ಕರೆ, ದ್ರಾಕ್ಷಿ ಗೋಡಂಬಿ ಏನಾದರೂ ನೈವೇದ್ಯಕ್ಕೆ ಹಾಕೋಕ್ಕೂ ಇರುತ್ತೆ ಅಂತ ಹೇಳಿ ಚಿಕ್ಕದು ತೊಗೊಂಡೆ. ನಮ್ಮಮ್ಮ ಸ್ವಲ್ಪ ದೊಡ್ಡದು ತೊಗೊಳಕ್ಕಾಗಿಲ್ವಾ, ತುಂಬ ಪುಟಾಣಿ ತೊಗೊಂಡಿದ್ದೀಯಾ ಅಂತ ಅಂದರು. ಹಾಗೆ ಕೆಂಪು ಬಟ್ಟೆ, ಇವತ್ತು ಧನ್ತೆರಸ್ ದಿನ ಕೆಂಪು ಬಟ್ಟೆ. ಹಾಗೆ ನೈವೇದ್ಯಕ್ಕೆ ಇನ್ನೇನು ಸ್ವೀಟ್ ಇಟ್ಟರೆ ಆಯಿತು ಅಂತ ಹೇಳಿ ಇದು ನೋಡಿ ಬಾರ್ಲಕ್ಕಿ, ಧನಿಯಾ, ಹಾಗೆ ಉಪ್ಪಿನ ಪ್ಯಾಕೆಟ್. ಸೊ ಉಪ್ಪಿನ ಪ್ಯಾಕೆಟ್ ಅಂದರೆ ನಾನು ಪ್ರತಿ ಸತಿನೂ ತರ್ತೀನಿ. ಹಾಗೆ 2 ಕಸ್ಮರ್ಗೆ, ಒಂದು ತರಬಾರ್ದು 2 ಕಸ್ಮರ್ಗೆಯನ್ನು ತೊಗೊಂಡು ಬಂದಿದ್ದೀನಿ. ಇವಾಗ ಎಲ್ಲ ಜೋಡಿಸಿ ಬಂಗಾರ, ದುಡ್ಡು, ಬೆಳ್ಳಿ, ಈ ಸಾಮಾನು ತಂದಿದ್ದೀನಲ್ಲ ಅದೆಲ್ಲ ಕೆಂಪು ಬಟ್ಟೆಯಲ್ಲಿ ಇಟ್ಬಿಟ್ಟು ಈ ಧನಿಯಾ ಬಾರ್ಲಕ್ಕಿ ಇಟ್ಟು ನೈವೇದ್ಯಕ್ಕೆ ಪೇಡ, ಕುಂದ ಥರ ಪೇಡ ಇತ್ತು. ಸೊ ಅದನ್ನು ತಂದುಬಿಟ್ಟು ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿದೆ. ಬೆಳಗ್ಗೆ ಮಾಮೂಲಿ ದೇವ್ರ ಮನೆ ಪೂಜೆ ಆಗಿತ್ತು ಫ್ರೆಂಡ್ಸ್. ಇವಾಗ ಧನ್ತೆರಸ್ ಪೂಜೆ ಮಾಡಬೇಕಿತ್ತಲ್ಲ, ಹಾಗಾಗಿ ಬೇಗ ಬಂದು ಮಾಡಿಕೊಂಡೆ ಫ್ರೆಂಡ್ಸ್. ನಿಜವಾಗ್ಲೂ ಫ್ರೆಶ್ ಆಗಿಬಿಟ್ಟು ಬೇಗ ಎಲ್ಲ ಕೆಲಸ ಮಾಡ್ಕೋತಾ ಪೂಜೆನೂ ಮಾಡಿದೆ. ಹಾಗೆ ಸೊ ಪೊರಕೆ ತಂದಿದ್ನಲ್ಲ ಅದನ್ನು ಕೂಡ ಅದು ಹಾಲಲ್ಲಿ ಇಡಬೇಕು. ಹಾಲಲ್ಲಿ ಇಟ್ಟು ಪೂಜೆ ಮಾಡಬೇಕು. ಇದು ದೇವ್ರ ಮನೆಯಲ್ಲಿ ಬೆಳ್ಳಿ, ಬಂಗಾರ, ದುಡ್ಡು ಇದು ದೇವ್ರ ಮನೇಲಿ ಇಡಬೇಕು. ಹಾಗೆ ಇಲ್ಲಿ ಕಸ್ಮರ್ಗೆನ ಒಂದು ಟೀಪಾಯಿ ಮೇಲೆ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಲಾಸ್ಟ್ ಇಯರು ಕೂಡ ಹೀಗೆ ಪೂಜೆ ಮಾಡಿದ್ದು ಫ್ರೆಂಡ್ಸ್. ಎಲ್ಲ ಒಳ್ಳೆಯದಾಗ್ತಾ ಇದೆ. ಹಾಗಾಗಿ ನಾವು ಮಾಡ್ಕೊಂಡು ಬಂದಿರೋದನ್ನು ಎಲ್ಲೂ ನಾನು ಡ್ರಾಪ್ ಮಾಡದೆ ಕಂಟಿನ್ಯೂ ಆಗಿ ಪೂಜೆ ಮಾಡ್ತೀನಿ. ಒಟ್ಟಿನಲ್ಲಿ ಈ ದೀಪಾವಳಿ 5 ದಿನದ ದೀಪಾವಳಿ ಹಬ್ಬದಿಂದ ಧನ್ತೆರಸ್ ಪೂಜೆಯಿಂದ ನಾನು ಧನ್ತೆರಸ್ ಪೂಜೆ ಮಾಡಿದೆ ಫ್ರೆಂಡ್ಸ್. ತುಂಬಾ ಖುಷಿ ಆಯಿತು ನನಗೂ ಕೂಡ. ಹಾಗೆ ಒಂದು ಸಾಮಾನು ಕೂಡ ಇರಲಿಲ್ಲ. ಮತ್ತು ನಮ್ಮ ಮನೆಯವರೇ ಆಗಲಿ ನಾನೇ ಆಗಲಿ ಹೊರಗಡೆ ಹೋದರೆ ಟೈಮ್ ಹೋಗಿಬಿಡುತ್ತೆ. ಹಾಗಾಗಿ ಮನೆಯಲ್ಲೇ ಕೂತ್ಕೊಂಡು ಆರ್ಡ್ರ್ ಮಾಡ್ಬೋದು. ನನ್ನ ಮಗಳಿಗೆ ಹೇಳಿದ್ದೆ, ಅವಳು ಆರ್ಡ್ರ್ ಮಾಡಿದ್ಲು. ನನಗೇನೇನು ಬೇಕೋ ಎಲ್ಲ ಅವಳಿಗೆ ಮೆಸೇಜಲ್ಲಿ ಹಾಕಿದ್ದೆ. ಸೊ ಜಿಯೋ ಮಾರ್ಟ್ ರಿಲಯನ್ಸಿಂದ ನನಗೆ ಎಲ್ಲ ಐಟಮ್ಸ್ ಬಂದವು.
ನೋಡೋಣ, ಫಸ್ಟ್ ಟೈಮ್ ತರಿಸ್ಕೊಂಡಿದ್ದೀನಿ ಹೇಗೆಲ್ಲ ಇರುತ್ತೆ. ಬೇಳೆ ಎಲ್ಲ ಚೆನ್ನಾಗಿರ್ಬೇಕಲ್ಲ ಫ್ರೆಂಡ್ಸ್, ನನಗೆ ನೋಡೋಣ ಅಂತ ಹೇಳಿ ತರಿಸಿದೆ. ಇನ್ನು ಓಪನ್ ಮಾಡ್ತಾಯಿದ್ದೀನಿ. ನಾವು ಮನೆಗೆ ಬಂದು ಪೂಜೆ ಮಾಡಿ ಒಂದು 10 ನಿಮಿಷ ಆರ್ಡ್ರ್ ಮಾಡಿದ್ದು 10 ನಿಮಿಷಕ್ಕೆ ಅವ್ರು ತಂದು ಕೊಟ್ಬಿಟ್ರು. ಇನ್ನು ನಾವು ಹೊರಗಡೆ ಹೋಗಿ ನಾವು ತೊಗೊಂಡು ಬರೋ ತನಕನೇ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗಿಬಿಡುತ್ತೆ. ಮೊನ್ನೆನೂ ಕೂಡ ಆಶೀರ್ವಾದ ಹಿಟ್ಟು ಫ್ರೆಂಡ್ಸ್ ತುಂಬಾ ಅಂದರೆ 600 ಚಿಲ್ಲರೆ ಅನಿಸುತ್ತೆ. ಬಟ್ ಆಫರಲ್ಲಿ ನನಗೆ 450ಗೆ ಸಿಕ್ತು 10 ಕೆ ಜಿದು. ನೋಡ್ತಾ ಇದ್ದು ಏನೆಲ್ಲ ಆಫರ್ ಇರುತ್ತೋ ಹೀಗೆ ಆನ್ಲೈನ್ ಆರ್ಡ್ರ್ ಮಾಡ್ಕೊಂಬಿಟ್ಟು ತರಿಸ್ಕೊಂಬಿಟ್ರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ದುಡ್ಡು ಕೂಡ ಸೇವ್ ಆಗುತ್ತೆ. ತೊಗರಿಬೇಳೆ, ಕಡಲೆಬೇಳೆ, ಎಣ್ಣೆ ಪ್ಯಾಕೆಟು, ಸಕ್ಕರೆ, ಅದು ಇದು ಅಂತ ಹೇಳಿ ಎಲ್ಲ ಆರ್ಡ್ರ್ ಮಾಡಿದ್ವಿ. ಇವಾಗ ನಮ್ಮ ಅತ್ತಿಗೆಯವರು ಬೆಂಗಳೂರಿಂದ, ಜೊತೆಗೆ ನನ್ನ ಮಗಳು ಕೂಡ ಬರ್ತಾ ಇದ್ದಾಳೆ. ಹಾಗಾಗಿ ಬೇಗ ಬೇಗ ಅಡುಗೆ ಕೂಡ ಮಾಡ್ಕೋಬೇಕು ಫ್ರೆಂಡ್ಸ್. ಈ ವಿಡಿಯೋ ನಾನು ತುಂಬ ಲೆಂತಾಗಿ ತೊಗೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ನನಗೂ ಫುಲ್ ಸಾಕಾಗಿದೆ ಇನ್ನು ಅಡುಗೆ ಮಾಡಿಕೊಂಡು. ಬೇರೆ ಕೆಲಸನೂ ಕೂಡ ಇದೆ. ಸೊ ಇದರಲ್ಲಿ ನನಗೆ ಬೀನ್ಸ್ ಒಂದು ಇಷ್ಟ ಆಗಿಲ್ಲ ನೋಡಿ. ನನಗೆ ಬೀನ್ಸ್ ನಿಜ ಇಷ್ಟ ಆಗಿಲ್ಲ. ನನ್ನ ಮಗಳು ಹೇಳಿದ್ಲು ಬೀನ್ಸ್ ಚೆನ್ನಾಗಿಲ್ಲ, ಇನ್ನು ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿ ನೋಡೋಣ ಹೆಂಗಿರುತ್ತೆ ಅಂತ ಆರ್ಡ್ರ್ ಮಾಡು ಅಂದಿದ್ದೆ, ಮಾಡಿದ್ದೆ. ಬಟ್ ಬೀನ್ಸ್ ಒಂದು ಚೆನ್ನಾಗಿರಲಿಲ್ಲ. ಇನ್ನು ಅವರೆಕಾಯಿ ಪಲಾವ್ ಆಯಿತು. ಅವರು 11 ಗಂಟೆ ರಾತ್ರಿ ಬಂದರು. ಸೊ ಅವಾಗೆಲ್ಲರಿಗೂ ಊಟಕ್ಕೆ ಕೊಟ್ಟು ಕೊಂಡ್ವಿ. ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಾಯ್.